ಹಂಪೆಯ ಗುಡಿಗಳನ್ನು ಹೊರಗಿನಿಂದ ನೋಡಬೇಕು, ಉಜ್ಜಯಿನಿಯ ಮಠಪೀಠವನ್ನು ಒಳಗಿನಿಂದ ನೋಡಬೇಕು ಎಂಬೊಂದು ಗಾದೆಯ ಮಾತೇ ಇದೆ. ಉಜ್ಜಯಿನಿಯ ಆಂತರಿಕ ಸೌಂದರ್ಯಕ್ಕೆ ಈ ಮಾತು ಬಲು ಒಪ್ಪವಾಗಿ ಒಪ್ಪುತ್ತದೆ. ಹಂಪೆಯ ಗುಡಿಗಳು ಐತಿಹಾಸಿಕ ಪುರಾವೆಗಳಾಗಿ ಮತ್ತೆ ಮತ್ತೆ ಬಹಿರಂಗವಾಗಿ ನೋಡುವಂತಿದ್ದರೆ, ಉಜ್ಜಯಿನಿಯ ಶ್ರೀಪೀಠವು ಆಂತರಿಕವಾಗಿ ಮತ್ತೆ ಮತ್ತೆ ಅನುಭವಿಸಿಕೊಳ್ಳುವಂತಿದೆ. ಕಲೆ ಜೀವ ತಳೆದು ನಿಂತಿದೆ. ಕಲಾ ಸರಸ್ವತಿಯು ತನ್ನನ್ನು ತಾನೇ ಸ್ವಸಂತೋಷದಿಂದ ಸಾಕ್ಷಾತ್ಕರಿಸಿಕೊಂಡು ನಿಂತಿದ್ದಾಳೆ. ಉಜ್ಜಯಿನಿಯ ಶ್ರೀಪೀಠದ ಆಂತರಿಕ ಸೌಂದರ್ಯವನ್ನು, ಸೊಬಗನ್ನು ಸವಿಯುವುದಕ್ಕಾಗಿ ಒಮ್ಮೆಯಾದರೂ ಶ್ರೀಪೀಠವನ್ನು ಸಂದರ್ಶಿಸಲೇಬೇಕು. ನೂರಾರು ಸೂಕ್ಷ್ಮ ಕೆತ್ತನೆಗಳೊಂದಿಗೆ ಗರ್ಭಗೃಹದ ಮುಂದಿರುವ ಮೇಲ್ಛಾವಣಿಯಲ್ಲಿ ಅರಳಿ ನಿಂತಿರುವ ಸಹಸ್ರದಳದ ಶಿಲಾಕಮಲ ಎಂಥವರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತದೆ. ಆ ಕಲ್ಲಿನ ಕಮಲದಲ್ಲಿ ಆ ಮಹಾಶಿಲ್ಪಿಯು ಅಷ್ಟೊಂದು ನೈಜತೆಯನ್ನು ತುಂಬಿದ್ದಾನೆ. ವೀರಶೈವರ ಪಂಚಪೀಠಗಳನ್ನು ಪ್ರತಿನಿಧಿಸುವ 5 ಮಂಟಪಗಳು, ನೃತ್ಯ ಮಂಟಪ, ಕಲ್ಲು, ಗೋಡೆ, ಕಂಬಗಳು, ಹಾಸುಗಲ್ಲುಗಳು, ಹೀಗೆ ಪ್ರತಿಯೊಂದು ಕೆತ್ತನೆಯಲ್ಲಿಯೂ ತನ್ನ ಕಲಾದಕ್ಷತೆಯನ್ನು ಮೆರೆದಿದ್ದಾನೆ, ಪ್ರದರ್ಶಿಸಿದ್ದಾನೆ ಮಹಾಶಿಲ್ಪಿ ಜಕ್ಕಣ. ಕರ್ನಾಟಕದ ಬಳ್ಳಾರಿ ಜಿಲ್ಲೆ, ಅಂದರೆ ಇವತ್ತಿನ ವಿಜಯನಗರ ಜಿಲ್ಲೆ, 2 ವಿಶೇಷತೆಗಳಿಂದ ಪ್ರಸಿದ್ಧಿ ಪಡೆದಿದೆ. ಭಕ್ತಿಯೂ ಹೆಚ್ಚು, ಬಿಸಿಲೂ ಹೆಚ್ಚು. ಭಾರತದ ಐತಿಹಾಸಿಕ ಪರಂಪರೆಯಲ್ಲಿ ಅತ್ಯಂತ ವೈಭವೋಪೇತ ರಾಜ್ಯಾಡಳಿತವನ್ನು ನೀಡಿದ ವಿಜಯನಗರದ ಅರಸರು, ವಿಜಯನಗರದ ಪರಂಪರೆ ಬಾಳಿ ಬೆಳಗಿದುದು ಇದೇ ಪುಣ್ಯದ ಮಣ್ಣಿನಲ್ಲಿ. ಈ ಪುಣ್ಯದ ಮಣ್ಣಿಗೆ, ಹಾಗೆಯೇ ಈ ಜಿಲ್ಲೆಯ ಪುಣ್ಯಕ್ಕೆ ಗರಿಮೂಡಿಸಿದ ಕೀರ್ತಿ, ಈ ಜಿಲ್ಲೆಯ ಗೌರವಕ್ಕೆ ಮತ್ತಷ್ಟು ಹೆಚ್ಚಿಗೆ ಘನತೆಯನ್ನು ತುಂಬಿದ ಕೀರ್ತಿ ವೀರಶೈವರ ಪಂಚಮಹಾಪೀಠಗಳಲ್ಲೊಂದಾದ ಉಜ್ಜಯಿನಿ ಶ್ರೀಪೀಠಕ್ಕೆ ಸಲ್ಲುತ್ತದೆ. ಉಜ್ಜಯಿನಿ ಶ್ರೀಪೀಠವನ್ನು ಸದ್ಧರ್ಮ ಸಿಂಹಾಸನ ಎಂದು ಕರೆಯಲಾಗುತ್ತದೆ. ಧರ್ಮವೇ ಶ್ರೀಪೀಠದ ಮೂಲ ಮಂತ್ರ. ಧರ್ಮ ಸಂರಕ್ಷಣೆಗಾಗಿ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಶ್ರೀಪೀಠದ ಪೀಠಾಚಾರ್ಯರು ಎಂಥ ಮತ್ತು ಯಾವ ತ್ಯಾಗಕ್ಕೂ ಸದಾ ಸಿದ್ಧರಿರುತ್ತಾರೆ ಎಂಬುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಸತ್ಯ. ಶ್ರೀಪೀಠದ ಪೀಠಾಚಾರ್ಯರಿಗೆ ಧರ್ಮವೇ ಬಾಳು ಬೆಳಕು, ಧರ್ಮವೇ ಗೊತ್ತು ಗುರಿ. ಧರ್ಮೇಣ ಲಭತೆ ಸರ್ವಂ, ರೈಟಿಯಸ್ನೆಸ್ ಮೇಕ್ಸ್ ಯು ಡಿಸರ್ವಿಂಗ್. ಆದುದರಿಂದ ಶ್ರೀಪೀಠಕ್ಕೆ ಸದ್ಧರ್ಮ ಸಿಂಹಾಸನ ಎಂಬ ಅನ್ವರ್ಥನಾಮವದು ಅತ್ಯಂತ ಹೆಚ್ಚು ಸೂಕ್ತವೆನಿಸುತ್ತದೆ. ಶ್ರೀಪೀಠದ ಪೀಠಾಚಾರ್ಯರು ಕೈಯಲ್ಲಿ ಪಲಾಶದಂಡವನ್ನು, ತಾಮ್ರವರ್ಣದ ಕಮಂಡಲವನ್ನು ಮತ್ತು ಕೆಂಪು ವರ್ಣದ ಧ್ವಜವನ್ನು ಹಿಡಿದು ಸಂಚರಿಸುತ್ತಾರೆ. ಕೆಂಪು ವರ್ಣವದು ತ್ಯಾಗದ ಪ್ರತೀಕ. ತ್ಯಾಗವಿದು ಜೀವನದ ಪರಮತತ್ವ. ತ್ಯಾಗವು ನಮ್ಮ ಜೀವನದ ಜೊತೆ ಸಮರಸಗೊಂಡಾಗ ನಿರಹಂ ಮತ್ತು ನಿರ್ಲಿಪ್ತ ಭಾವದಿಂದ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ಪರಮ ಸತ್ಯವನ್ನು ಕೆಂಪು ವರ್ಣವು ಪ್ರತಿಪಾದಿಸುತ್ತದೆ. ಪಂಚಮಹಾಭೂತಗಳಲ್ಲೊಂದಾದ ಜಲತತ್ವದ ಅಧಿಪತಿಗಳಾಗಿದ್ದಾರೆ. ಪಂಚಸೂತ್ರಗಳಲ್ಲೊಂದಾದ ವೃಷ್ಟಿ ಸೂತ್ರಕ್ಕೆ ಒಳಪಡುತ್ತಾರೆ. ಹಾಗೆಯೇ ಪಂಚಾಕ್ಷರ ಮಂತ್ರದಲ್ಲಿನ ಮಕಾರ ಇವರ ಬೀಜ ಮಂತ್ರ. ನಂದಿಯು ಶ್ರೀಪೀಠದ ಗೋತ್ರ ಪುರುಷನಾಗುತ್ತಾನೆ. ಶ್ರೀಪೀಠಕ್ಕೆ ಸೇರಿದವರೆಲ್ಲರೂ ನಂದಿ ಗೋತ್ರಜರಾಗುತ್ತಾರೆ. ವೇದಾಗಮೋಪನಿಷತ್ತುಗಳ ಸಾರಸತ್ವದೊಂದಿಗೆ ಶ್ರೀಪೀಠದ ಪೀಠಾಚಾರ್ಯರು ಯಜುರ್ವೇದ ಪರಂಪರೆಗೆ ಸೇರುತ್ತಾರೆ. ದ್ವಾಪರ ಯುಗದ ಕಾಲದಲ್ಲಿ ಆಚಾರ್ಯ ದಾರುಕರು ಮಹಾತ್ಯಾಗಿ ಎಂದೇ ಹೆಸರಾಗಿರುವ ದದೀಚಿ ಮಹರ್ಷಿಗೆ ಶಿವಸಿದ್ಧಾಂತವನ್ನು ಬೋಧಿಸುತ್ತಾರೆ. ಆದುದರಿಂದ ದದೀಚಿ ಮಹರ್ಷಿಗೆ ಶಿವಸಿದ್ಧಾಂತವನ್ನು ಬೋಧಿಸಿದ ಕೀರ್ತಿ ಶ್ರೀಪೀಠಕ್ಕೆ ಮತ್ತು ದಾರುಕಾಚಾರ್ಯರಿಗೆ ಸಲ್ಲುತ್ತದೆ. ಶಂಭುಮುನಿ ಶಿವಾಚಾರ್ಯರು ಉಜ್ಜಯಿನಿ ಶ್ರೀಪೀಠದ 15ನೇ ಪೀಠಾಚಾರ್ಯರು. ಇವರ ಕಾಲದಲ್ಲಿ ವೀರಶೈವರ ಪಂಚಪೀಠಗಳನ್ನು, ಹಾಗೆಯೇ ದಾಸೋಹ ಕೇಂದ್ರಗಳನ್ನು, ವೇದಾಗಮ ಪಾಠಶಾಲೆಗಳನ್ನು ಆಮೂಲಾಗ್ರವಾಗಿ ನಾಶಪಡಿಸುವ ಅನೇಕ ಪ್ರಯತ್ನಗಳು ನಡೆದವು. ಅದರಲ್ಲೊಂದು ಜೈನ ದೊರೆಯಾದ ವೀರಸೇನನಿಂದ ಶ್ರೀಪೀಠದ ಮೇಲೆ ಯುದ್ಧ ಘೋಷಣೆಯಾದದ್ದು. ಶಂಭುಮುನಿ ಶಿವಾಚಾರ್ಯರು ವೀರಸೇನನ ಯುದ್ಧಾಹ್ವಾನವನ್ನು ಸ್ವೀಕರಿಸಿ ಅನೇಕ ಪ್ರಯತ್ನಗಳೊಂದಿಗೆ ಸೇನೆಯನ್ನು ಕಟ್ಟಿಕೊಂಡು ಆ ಯುದ್ಧದಲ್ಲಿ ಜಯಗಳಿಸುತ್ತಾರೆ. ಆದರೆ ಈ ಯುದ್ಧದಲ್ಲಿ ಜಯಗಳಿಸುವುದಕ್ಕೆ ಸಾಧ್ಯವಾದದ್ದು ಅನೇಕರ ಜೀವತ್ಯಾಗದಿಂದ ಎಂದು ತಿಳಿದಾಗ ಶಿವಾಚಾರ್ಯರ ಮಾನಸಿಕವು ಬೇಸರಗೊಂಡು ಅರಣ್ಯವನ್ನು ಸೇರಬಯಸುತ್ತದೆ.
ಅರಣ್ಯದಲ್ಲಿಯೇ ತಮ್ಮ ತಪೋನುಷ್ಠಾನಗಳನ್ನು ಕೈಗೊಂಡು ಅನೇಕ ವರ್ಷಗಳ ಕಾಲ ಅರಣ್ಯದಲ್ಲಿಯೇ ಜೀವಿಸುತ್ತಾರೆ. ನಂತರ ಜಗದ್ಗುರು ಮರುಳಸಿದ್ಧರಿಗೆ ತಮ್ಮ ಅಧಿಕಾರವನ್ನು ವರ್ಗಾಯಿಸಿ ಮರುಳಸಿದ್ಧರನ್ನು ತಮ್ಮ ಉತ್ತರಾಧಿಕಾರಿ ಎಂದು ಘೋಷಿಸಿ ಲೌಕಿಕ ಯಾತ್ರೆಗೆ ಪೂರ್ಣ ವಿರಾಮವನ್ನಿಡುತ್ತಾರೆ. ಉಜ್ಜಯಿನಿ ಶ್ರೀಪೀಠದ 16ನೆಯ ಪೀಠಾಚಾರ್ಯರಾದ ಜಗದ್ಗುರು ಮರುಳಸಿದ್ಧರು ಮೂಲ ಉಜ್ಜಯಿನಿಯ ಪರಿಸರದಿಂದ ಹೊರಬರುವುದಕ್ಕೆ ನಿರ್ಧರಿಸಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಶಿವ ಸಿದ್ಧಾಂತವನ್ನು, ವೀರಶೈವ ಸಿದ್ಧಾಂತವನ್ನು ಬೋಧಿಸುವುದಕ್ಕೆ, ಪ್ರಚಾರ ಪಡಿಸುವುದಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ನಡೆಸುತ್ತಾರೆ. ಮಹಾರಾಷ್ಟ್ರದ ಅನೇಕ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಮಹಾರಾಷ್ಟ್ರದ ಕೊಲ್ಲಾಪುರದ ಬಳಿ ಇರುವ ರಂಭಾಪುರಿ ಶ್ರೀಪೀಠದ ಶಾಖಾ ಮಠವಾಗಿದ್ದ ಸಿದ್ಧಗಿರಿಗೆ ಬಂದು ರೇವಣ ಸಿದ್ಧರನ್ನು ಸಂದರ್ಶಿಸಿ ಸಮಾಲೋಚಿಸಿ ಅವರ ಸಲಹೆಯಂತೆ ಕರ್ನಾಟಕಕ್ಕೆ ಆಗಮಿಸುತ್ತಾರೆ. ಮಹಾರಾಷ್ಟ್ರದ ಕೊಲ್ಲಾಪುರಿನ ರಾಣಿಯಾದ ಮಾಯಾದೇವಿಯ ಗರ್ವಭಂಗವನ್ನು ನಡೆಸಿ ಅವಳನ್ನು ಶಿವಭಕ್ತಳನ್ನಾಗಿಸುತ್ತಾರೆ. ಹಾಗೆಯೇ ಕರಟಾಸುರನಿಗೆ ಮತ್ತು ಅವನ ಪೂರ್ಣ ಪರಿವಾರಕ್ಕೆ ಶಿವದೀಕ್ಷೆಯನ್ನು ನೀಡಿ ಅವರೆಲ್ಲರನ್ನು ಆಶೀರ್ವದಿಸುತ್ತಾರೆ. ನಂತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಕೂಡಲಗಿ ತಾಲೂಕಿನ ಕೊಟ್ಟೂರು ಬಳಿ ಇರುವ ಕೊಟ್ಟೂರಿನಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಅರಣ್ಯ ಪ್ರದೇಶವೊಂದರಲ್ಲಿ ಪ್ರತಿ ಉಜ್ಜಯಿನಿಯನ್ನು ಸ್ಥಾಪಿಸುವುದಕ್ಕಾಗಿ ಸಂಕಲ್ಪ ಮಾಡುತ್ತಾರೆ. ಈ ಸಂಕಲ್ಪಕ್ಕೆ ಕಾಕತಿಯ ದೊರೆ, ಹಾಗೆಯೇ ಹೊಸ ಕಲ್ಯಾಣದ ದೊರೆ, ಗಣಪತಿ ಭೂಪಾಲ, ಸೋಮೇಶ್ವರ ಭೂಪತಿ, ಹೀಗೆ ರಾಷ್ಟ್ರಕೂಟ ದೊರೆಗಳು, ಅನೇಕ ಸಾಮಂತರು ಎಲ್ಲರ ಸಹಕಾರ, ಸಹಯೋಗ, ಸಹಾಯದಿಂದ ಮೂಲ ಉಜ್ಜಯಿನಿಯ ರೀತಿಯಲ್ಲಿಯೇ ಅದೇ ವೈಭೋಗದಿಂದ, ಅದೇ ವೈಭವದಿಂದ, ಅದೇ ಚೈತನ್ಯದಿಂದ ಕೂಡಿರುವ ಪ್ರತಿ ಉಜ್ಜಯಿನಿಯು ಸ್ಥಾಪಿತಗೊಳ್ಳುತ್ತದೆ. ಮಹಾಶಿಲ್ಪಿ ಜಕಣಾಚಾರಿಯು ಶ್ರೀಪೀಠದ ಸೇವೆಗಾಗಿ ತನ್ನನ್ನು ತಾನೇ ಸಮರ್ಪಿಸಿಕೊಂಡು ಅತ್ಯಂತ ಅಪರೂಪವಾದ, ಅದ್ಭುತವಾದ, ಅನುಪಮಾತೀತವಾದ ಕೆತ್ತನೆಗಳೊಂದಿಗೆ ಕಲಾದೇವಿಯು ಇಲ್ಲಿ ಜೀವ ತಳೆದು ನಿಲ್ಲುವಂತೆ ಪ್ರಯತ್ನಿಸುತ್ತಾನೆ. ಪ್ರತಿ ಉಜ್ಜಯಿನಿಯನ್ನು ಸ್ಥಾಪಿಸಲ್ಪಟ್ಟಾಗ ಹೊಸ ಕಲ್ಯಾಣದ ದೊರೆಯಾದ ಸೋಮೇಶ್ವರ ಭೂಪತಿಯು 120 ಹಳ್ಳಿಗಳನ್ನು ಶ್ರೀಪೀಠಕ್ಕೆ ದಾನವಾಗಿ ನೀಡುತ್ತಾನೆ. ಹೀಗೆ ಪ್ರತಿ ಉಜ್ಜಯಿನಿಯನ್ನು ಸ್ಥಾಪಿಸಿದ ನಂತರ ಸುಮಾರು 170 ವರ್ಷಗಳವರೆಗೆ ಜಗದ್ಗುರು ಮರುಳಸಿದ್ಧರು ಶ್ರೀಪೀಠದ ಪೀಠಾಚಾರ್ಯರಾಗಿ ಮುಂದುವರಿಯುತ್ತಾರೆ. ಇದುವೇ ಶ್ರೀ ಉಜ್ಜಯಿನಿ ಶ್ರೀಪೀಠವು ಮೂಲ ಉಜ್ಜಯಿನಿಯಿಂದ ಕರ್ನಾಟಕಕ್ಕೆ ಆಗಮಿಸಿ ಅದೇ ಚೈತನ್ಯದೊಂದಿಗೆ ಮುನ್ನಡೆಯುತ್ತಿರುವ ಐತಿಹಾಸಿಕ ವಿವರಣೆಗಳು.